8 ತಿಂಗಳ ಹಿಂದ್ಗಡೆ 8 ಮಂತ್ ಹಿಂದೆ ಒಂದು ಕನಸು ಬಂತು. ಆ ಕನಸಲ್ಲಿ ಯಾರು ಬಂದಿದ್ದಾರಂತೆ? ಅಪೋಸ್ತಲಿಕ್ ಅಂಕುರ್ ನರ್ಲೋಯಿ ಸಪ್ಪಾಜ್. ಇವರು ನನ್ನ ಸ್ಪಿರಿಚುವಲ್ ಫಾದರು ಮತ್ತು ನನಗೆ ಒಂದು ದೊಡ್ಡ ಅಣ್ಣನಂತೆ. ಇವರು ನನಗೆ ಬಂದು ಕನಸಿನಲ್ಲಿ ಏನು ಮಾಡ್ತಾರೆ, ನನ್ನ ಕನಸಿನ ಮೂಲಕ ಅವರು ನೋಡ್ತೇನೆ. ಅವರ ದೊಡ್ಡದಾದ ಸಭೆ ನಡೀತಾ ಇದೆ, ಕ್ರೂಸೆಟ್ಟು. ಮೋಸ್ಟ್ಲಿ ಲಾಖಕರೋಡ ಆತ್ಮಗಳಲ್ಲಿ ಚಲಿಸ್ತಾ ಇದ್ದೀವು. ಅವರು ನನ್ನ ಹತ್ರ ಬಂದು ಒಂದು ಯಾವ ರೀತಿಯಾಗಿ ತನ್ನ ಪ್ರೀತಿಯ ಸಹೋದರನು ತನ್ನ ಸ್ವಂತ ತಮ್ಮನಕ್ಕಿಂತ ಹೆಚ್ಚಾಗಿ ನನ್ನನ್ನು ಬಂದು ನನ್ನ ಕೈ ಮೇಲೆ ನನ್ನ ಹೆಗಲ ಮೇಲೆ ಕೈ ಹಾಕಿ ಅವ್ರು ಏನು ಮಾಡಿದ್ರು, ನನಗೆ ಬಾ ಇದು ತಗೋ, ಈ ಸಭೆ ನಿನಗಾಗಿ ಕೊಟ್ಟಿದೆ ಅಂತಾರ. ಆದರೆ ಅವರು ಭಾಳ ಪ್ರಯತ್ನ ಪಡ್ತಾರೆ, ನನಗೆ ತಗೋ ಸಭೆ ನಡೆಸು 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 ಅಂತ ಹೇಳಿ. ಆದರೆ ನಾನು ಅವರಿಗಂತೆ ಇನ್ನು ದೇವರು ನನಗೆ ಸಾಮರ್ಥ್ಯ ಕೊಟ್ಟಿಲ್ಲ, ಅದಕ್ಕಾಗಿ ನಾನು ಏನು ಮಾಡ್ತೆ, ಈಗ ಬೇಡ, ನಾನು ನೆಕ್ಸ್ಟ್ ಬರ್ತೀನಿ ಅಂತ ಹೇಳ್ತೇನೆ ಅವರಿಗೆ ಅಂದು. ಅವರ ಒಂದು ಸಭೆ ಒಂದು ಏನಿರ್ತದ ಪುಲ್ಪಿಟ್ ಬಳಿ ನಾನು ಕೂತ್ಕೋತೀನಿ, ಒಂದು ಸ್ಟೇಜ್ ಬಳಿ. ಮತ್ತೆ ನಾನು ಬಳಿಗೆ ಬಂದು ಮತ್ತೆ ನನ್ನಲ್ಲಿ ಕೂತಿ ನನ್ನ ಜೊತೆ ಮಾತಾಡಿ ನನಗೆ ಕೌನ್ಸಿಲಿಂಗ್ ಮಾಡುವಂತರಾಗಿದ್ದಾರೆ. ನಿನ್ನಲ್ಲಿ ಸಾಮರ್ಥ್ಯ ಕೊಟ್ಟಿದ್ದಾನೆ ಯೇಸು, ನಿನ್ನ ಅಭಿಷೇಕಿಸಿದ್ದೇನೆ, ನಿನ್ನ ಗ್ರೇಸ್ ಬಂದಿದೆ, ನೀ ಕಾರ್ಯ ಮಾಡುವಂತನಾಗಿದೆ ಅಂತ ಹೇಳ್ತಾರೆ. ಆಗ ಹೇಳಿದಾಗ ನಾನು ಅಂತೇನೆ, ನನ್ನ ಹತ್ರ ಇನ್ನೂ ಆ ಸಾಮರ್ಥ್ಯ ಬಂದಿಲ್ಲ, ನನಗೆ ಹೀಲಿಂಗ್ ಮಾಡೋದಾಗಿಲ್ಲ, ನನಗೆ ಎಲ್ಲ ವರಗಳಿಂದ ತುಂಬಿಲ್ಲ, ನಾನು ವಾಕ್ಯ ಹೇಳಕ್ಕೆ ಬರಲ್ಲ, ಯಾವ ರೀತಿಯಾಗಿ ಸುವಾರ್ತೆ ಸಾರಲಿ, ಇಲ್ಲ ನಾ ಬರ್ತೇನೆ, ನಾ ಪರ್ಫೆಕ್ಟ್ ಆಗಿ ಬರ್ತೇನೆ ಅಂತ ಹೇಳಿ ನಾನು ಅಲ್ಲಿಂದ ಬರುವಂತನಾಗಿದ್ದೇನೆ. ಅಲ್ಲಿ ಬರುವಾಗ ನನ್ನ ಕನಸಲ್ಲಿ ಏನು ಮಾಡ್ತದೆ, ಒಂದು ಚಿಕ್ಕದಾದ ಮನೆ, ಅಂದ್ರೆ ಮನೆಯಲ್ಲ, ಪೇಪರಿಂದ ಮನೆ ಮಾಡಿದ್ದು, ಎಲ್ಲೋ ಒಂದು ನಾಲೆಯಲ್ಲಿ ತಿಪ್ಪೆಯಲ್ಲಿ ಬಿದ್ದಿದ್ದಾಗ ನಾನು ಕಾಣಿಸ್ತಿದ್ದೆ, ಅಲ್ಲಿ ನಾನು ಮಲಗುತ್ತಾ ಇದ್ದಿದ್ದೆ ಅಂತ ಹೇಳ್ದಂಗೆ ಬಂತು. ಆಮೇಲೆ ನಾನು ನೋಡ್ತೇನೆ, ನನಗೆ ಎಚ್ಚರವಾಯಿತು. ಅದೇ 4 ತಿಂಗಳು ಮುಗಿದ ಮೇಲೆ ಅವರು ಕರ್ನಾಟಕದಲ್ಲಿ ಮೊನ್ನೆ ಕ್ರೂಸೆಟ್ ಆಯಿತು, ಅವರು ದೊಡ್ಡ ಪ್ರೇಯರ್ ಮೀಟಿಂಗ್ ಮಾಡಿದ್ರು. ಅಲ್ಲಿಯೂ ನನಗೆ ಹೋಗಿದೆ, ಆದರೆ ಅವ್ರಿಗೆ ಸಿಗುವಕ್ಕಾಗಿಲ್ಲ. ಆದರೆ ದೇವರು ಅವರ ಮೂಲಕ ನನ್ನ ಕನಸಿನಲ್ಲಿ ಬಂದಿದಾಗ ಅದೇ 3 ತಿಂಗಳು ಮುಗಿದ ನಂತರ ನಾನು ನನ್ನದೇ ಆದ ಸಭೆ ಆರಂಭಿಸಿದ. ಎಲ್ಲಿ ನನಗೆ ನನಗೆ ಬೇಡ, ನಾನು ಇನ್ನೂ ಬಲ ಹೊಂದಿಲ್ಲ ಅಂತ ಎಲ್ಲಿ ಹೇಳಿದ್ದೀನಲ್ಲ, ಅಲ್ಲೇ ನನ್ನ ಸಭೆ ಆರಂಭವಾಯಿತು. ಇವತ್ತು ಆತನಿಗೆ ಸ್ತೋತ್ರ. ಯೇಸುವೆ, ನೀನು ಯಾವ ದಾಸರ ಮೂಲಕ ನಮ್ಮ ಕನಸಲ್ಲಿ ಕಾಣುತ್ತಿ, ಅದು ಯೇಸುವಿನ ಬರುವಂಗ, ಯೇಸುವಿನ ಪವಿತ್ರ ಆತ್ಮ ದೇವರು ಬಂದಿದಂಗಂತ ಅರ್ಥ ಅಂತೇಳಿ ಬೈಬಲಲ್ಲಿ ಸತ್ಯವಾಕ್ಯದಲ್ಲಿ ಬರೆದಾಗಿದೆ. ಹಾಗಾಗಿ ಈ ಟೆಸ್ಟ್ ಮನಿ ಬಹಳ ದೊಡ್ಡದಾಗಿದೆ. ಅವರು ನನ್ನ ಕನಸಿನಲ್ಲಿ ಬಂದಿದ್ದ 3 ತಿಂಗಳಲ್ಲಿ ನಾನು ಸಭೆ ಆರಂಭಿಸಿದೆ. ಆತನ ಕೃಪೆ, ಆತನ ಯೇಸುವಿಗೆ ಸ್ತೋತ್ರ ಹೇಳ್ತೇನೆ. ಹಾಗ